ಬರ್ತಾರೆ, ನಾವೆಲ್ಲಿ ಬಾಚ್ಕೊಂಡೋಗೋಣ. ಇಲ್ಲಿರೋದು ಮಾತ್ರ ಹೆಚ್ಚಿಸ್ತಾ ಇದ್ದೀರಾ. ಒಂದು ದಿವಸ ಆಯ್ಕೊಂಬಂತ ಬರ್ತಾರಲ್ಲ, ಅವ್ರನ್ನ ಕೇಳ್ತೀರಾ. ಬಡ ವ್ಯಾಪಾರಿಗಳ ಮೇಲೆ ತುಮಕೂರು ಪಾಲಿಕೆ ಅಧಿಕಾರಿಗಳ ದೌರ್ಜನ್ಯ. ಹಬ್ಬದ ದಿನ ವ್ಯಾಪಾರಕ್ಕೆ ಬಂದಿದ್ದವರ ಮೇಲೆ ಪಾಲಿಕೆ ಗದಾಪ್ರಹಾರ. ಎಸ್ ವೀಕ್ಷಕರೇ, ತುಮಕೂರು ನಗರದಲ್ಲಿ ಫುಟ್ಪಾತ್ ಒತ್ತುವರಿ ಬಹುದೊಡ್ಡ ಸಮಸ್ಯೆಯಾಗಿದ್ದು, ಪ್ರಮುಖ ರಸ್ತೆಗಳಲ್ಲಿ ಫುಟ್ಪಾತ್ಗಳೇ ಮಾಯವಾಗಿವೆ. ಮಂಡಿಪೇಟೆ, ಬಾರ್ಲೈನ್ ರಸ್ತೆ, ಶಿರಾನಿ ರಸ್ತೆ ಸೇರಿದಂತೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಅಂಗಡಿಯವರೇ ಫುಟ್ಪಾತ್ಗಳನ್ನ ಒತ್ತುವರಿ ಮಾಡಿಕೊಂಡಿದ್ದು, ಇಲ್ಲಿ ಫುಟ್ಪಾತ್ ತೆರವುಗೊಳಿಸೋದಕ್ಕೆ ಆಗದ ಪಾಲಿಕೆ ಅಧಿಕಾರಿಗಳು ಇದೀಗ ಬಡ ವ್ಯಾಪಾರಿಗಳ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ. ತಾವು ಬೆಳೆದಿದ್ದ ಹೂಹಣ್ಣು, ಬಾಳೆಕಂದು, ಬಾಳೆ ಎಲೆಗಳನ್ನ ಮಾರಾಟ ಮಾಡಲು ಬಂದಿದ್ದ ಬಡ ರೈತರ ಮೇಲೆ ಗದಾಪ್ರಹಾರವನ್ನ ನಡೆಸಿದ್ದಾರೆ. ಹೌದು, ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಕೆಲ ಬಡ ರೈತರು ತಾವು ಬೆಳೆದಿದ್ದ ವಸ್ತುಗಳನ್ನ ತೆಗೆದುಕೊಂಡು ಬಂದು ತುಮಕೂರು ನಗರದ ಶೆಟ್ಟಿಹಳ್ಳಿ ಮುಖ್ಯ ರಸ್ತೆಯಲ್ಲಿ ವ್ಯಾಪಾರ ನಡೆಸಲು ಮುಂದಾಗಿದ್ರು. ಫುಟ್ಪಾತ್ನ ಒಂದು ಸೈಡ್ನಲ್ಲಿ ಒಂದಿಷ್ಟು ಹೂಹಣ್ಣು, ಬಾಳೆಕಂದುಗಳು, ಬಾಳೆ ಎಲೆಗಳನ್ನ ತೆಗೆದುಕೊಂಡು ಬಂದು ಅದನ್ನ ಮಾರಾಟ ಮಾಡಲು ಮುಂದಾಗಿದ್ರು. ಆದ್ರೆ ಪಾಲಿಕೆ ಅಧಿಕಾರಿಗಳು ಏಕಾಏಕಿ ಬಂದು ಅವರನ್ನ ಅಲ್ಲಿಂದ ತೆರವುಗೊಳಿಸುವ ಕೆಲಸವನ್ನ ಮಾಡಿದ್ದಾರೆ. ಇದರಿಂದ ಹಬ್ಬದ ಹಿಂದಿನ ದಿನ 100-500 ದುಡಿಮೆ ಮಾಡಿಕೊಂಡು ಹೋಗಲು ಬಂದಿದ್ದ ಬಡವರು ಕಂಗಾಲಾಗಿದ್ದಾರೆ. ಪಾಲಿಕೆ ಅಧಿಕಾರಿಗಳು ಬಡವರ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸವನ್ನ ಮಾಡ್ತಿದ್ದಾರೆ. ನಾಳೆ ಹಬ್ಬ ಇರೋದ್ರಿಂದ ಮಾತ್ರ ನಾವು ಇಲ್ಲಿ ವ್ಯಾಪಾರಕ್ಕೆ ಬಂದಿದ್ದೀವಿ. ತುಮಕೂರಲ್ಲಿ ಎಲ್ಲಾ ಕಡೆ ಫುಟ್ಪಾತ್ ಮೇಲೆ ವ್ಯಾಪಾರವನ್ನ ಮಾಡ್ತಿದ್ದಾರೆ. ಅವರನ್ನ ಯಾರೂ ಕೇಳ್ತಾ ಇಲ್ಲ. ನಮ್ಮಂತ ಬಡವರಿಗೆ ಏಕಾಏಕಿ ಹೀಗೆ ಮಾಡಿದ್ರೆ ನಾವೇನ್ ಮಾಡಬೇಕು ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಒಟ್ನಲ್ಲಿ ಪಾಲಿಕೆ ಅಧಿಕಾರಿಗಳ ಈ ನಡೆಯಿಂದ ಅವರು ಯಾವಾಗಲೂ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸೋದು ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು. ಬಾಚ್ಕಡ್ರಿ ಅಂತ ಬರ್ತಾರೆ, ನಾವೆಲ್ಲಿ ಬಾಚ್ಕೊಂಡೋಗೋಣ. ಇಲ್ಲಿರೋದು ಮಾತ್ರ ಹೆಚ್ಚಿಸ್ತಾ ಇದ್ದೀರಾ. ಒಂದು ದಿವಸ ಆಯ್ಕೊಂಬಂತ ಬರ್ತಾರಲ್ಲ, ಅವ್ರನ್ನ ಕೇಳ್ತೀರಾ.